इल्ले इತ್ತು ಬಲ ಏಸನ್ ಹೆಚ್ಚಾಕ ಮಾರ್ಕ್ ಇಸ್ಪಟ್ಟೆ ಐಸ್ ಕ್ರೀಮ್ ತಿನ್ನಾಗದೆ ನೋಡ್ರಿ ಎಲ್ಲರೂ ಬರ್ರಿ ಐಸ್ ಕ್ರೀಮ್ ತಿನ್ನೋಣ ಅಂತ ಪಾಯಿಂಟ್ಸ್ ಮೈದ ತಾವು ಮನೆಗೆ ಹೊಂಟು ನೋಡ್ರಿ ಮಲ್ನಾಡ್ ಗಿಡ್ಡ ಅಂತೇಳಿ ಮಲ್ನಾಡ್ ಗಿಡ್ಡ ನಾವಲ್ಲಿ ರಿವರ್ ಆಕ್ಟಿವಿಟೀಸ್ ಮಾಡ್ಕೊಂಡ ಇಲ್ಲಿ ಚಂದ ಐತಿ ಸೂರ್ಯ ಮುಳುಗೋದ ಫೋಟೋ ಶೂಟ್ ಮಾಡ್ಕೊಳಕಂತ ಹೇಳಿದ್ರೆ ಬಂದೇವಿ. ಬಟ್ ಇಲ್ಲಿಕ್ಕಿಂದ್ರೆ ನಮ್ಗೆ ನಮ್ಮ ಊರಾಗಿನ ಸೂರ್ಯದೇವನ ಚಂದ ಕಾಣಿಸ್ತಾನಂತ ಅನಿಸ್ತಪ್ಪ ನನಗೆ. ನೋಡ್ರಿ ಇನ್ನೂ ಅಲ್ಲೇ ನಾನು ಹೊತ್ತೆ ಭಾಳ ಐತಿ ಬಂದಿದ್ವಲ್ಲ, ಹಾಗಾಗಿ ಇನ್ನೂ ಟೈಮ್ ಇತ್ತು, ಅದಕ್ಕೋಸ್ಕರ ಇಲ್ಲೆಲ್ಲ ಬಂದ ನೋಡಿ ಫ್ಯಾಮ್ಲಿ ಸಮೇತ ಬಂದು ಅಡುಗೆ ಗಿಡಿಗೆ ಮಾಡ್ಕೊಂಬಂದು ಊಟ ಮಾಡಕತ್ತಾರ ಮಸ್ತ್ ಬಕ್ಕಿ. ನಮ್ಮ ಯಜಮಾನ್ ರೀ ಹೆಂಗೆ ಕನ್ಸಾಕತ್ತಾರ ನಮ್ಮ ಹುಡುಗಿಯರು. ಅಂದರೆ ಯಾವಾಗಲೂ ಸಿಟಿಯಲ್ಲಿ ಇರ್ತಾರಲ್ಲ ಅಂಥವ್ರಿಗೆಲ್ಲ ಇದು ಈ ಕಡೆಯಿಂದ ಬೆಸ್ಟ್. ಬಟ್ ಒಂದ್ಸಲ ವಿಸಿಟ್ ಕೊಡಕ್ಕೆ ಓಕೆ ಓಕೆ ಓಕೆ. ಸೂರ್ಯದೇವ ಇಲ್ಲದಾನ, ಇನ್ನು ಸೂರ್ಯದೇವ ಅಲ್ಲದಾನ. ನೋಡಿ ಯಾವ ಮನೆ ಹೆಸರು ಐತಿ. ಎಲ್ಲ ಫೋಟೋ ಶೂಟ್ ಮಾಡ್ಕೊಳಕತ್ತಾರ ನೋಡ್ರಿ. ಸೂರ್ಯ ಮುಳುಗೋದು ವ್ಯೂ ಪಾಯಿಂಟ್ ಇಲ್ಲೈತಿ. ನಾವು ಎಂಥ ದಡ್ರಂದ್ರೆ ಸೂರ್ಯ ಮುಳುಗಲಾರ್ದ ಎಲ್ಲೆಲ್ಲೋ ಹೋದ್ರೆ ಏನೇನೋ ಕಾಣಿಸ್ಬಾರ್ದಿಲ್ಲ ಕಾಣಿಸ್ತೈತಿ ಅಪ್ಪ. ಇಲ್ಲೈತಿ ಅದ ವ್ಯೂ ಪಾಯಿಂಟ್ ಇರೋದು. ಗೊತ್ತಿರಲಿಲ್ಲ ಅಂದ್ರೆ ಹಿಂಗೆ ಕಕ್ಕಾ ಬಿಕ್ಕಿ ಆಗಿ ಅಲ್ಲಿ ಅಡ್ಡಾಡಿ ಇಲ್ಲಿ ಅಡ್ಡಾಡಿ ಪೆಟ್ರೋಲ್ ಹಾಳು ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗೋದಕ್ಕೈತೆ ನೋಡ್ರಿ. ಬಿಡ ಬಿಡ ಆದ್ರೂ ಮಸ್ತ್ ಐತಿ ಜಂಗಲ್. ಸೂರ್ಯ ಕಾಣೋದಿಲ್ಲ ಹಿಡಿಯೋದಾಗ ಮಾತಾಡ್ತಮ್ಮ.
ನೋಡ್ರಿ ಎಂಜಾಯ್ ಮಾಡಿ ಹಾ ಫ್ರೆಂಡ್ಸ್. ಇದು ನೋಡ್ರಿ ವ್ಯೂ ಪಾಯಿಂಟ್ ಏನ್ ಸಖತ್ತಾಗೈತಿ ಗೊತ್ತೇನ್ರಿ, ಮಸ್ತ್ ಐತಿ. ನಾವು ಸುಳ ಅಲ್ಲಿ 10 ಕಿಲೋಮೀಟರ್ ಸುಳ ಹೋಗಿ ಬಂದ್ವಿ. ಹೋಗಿ ವಾಪಸ್ ಹೋಗೋ ಮುಂದೆ ನಾನು ನಮ್ಮ ಮನೆಯವ್ರಿಗೆ ಹೇಳಿ ಇನ್ನೂ ಸೂರ್ಯ ಮುಳುಗಾಕತ್ತಿಲ್ಲ ಗೊತ್ತಾಗಂಗಿಲ್ಲ ಅಂತೇಳಿ, ಆದ್ರೂ ಹೋದಿವಿ. ವೇಸ್ಟ್ ಅಂತ ಅನಿಸ್ತು. ಬಟ್ ಇಲ್ಲಿ ವಾಪಸ್ ಹೋಗೋ ಮುಂದೆ ನಮಗೆ ಸೂರ್ಯಾಸ್ತ ಆಗೋದು ಕನಸಾಗತೈತಿ. ಸಖತ್ತೈತಿ. ಫೋಟೋ ಅಂದ್ರೂ ಕ್ಯಾಮ್ರಾ ಕ್ಲಾರಿಟಿ ಚಲೋ ಇರ್ಬೇಕು. ಫೋಟೋ ಅಂದ್ರೆ ಮಸ್ತ್ ಆಗ್ತಾವ ಫೋಟೋ ತಗೊಳಕ್ಕೆ. ಆದ್ರೆ ಇಲ್ಲಿ ಏನು ಎಲ್ಲೋ ಒಂದು ಬೋರ್ಡ್ ಹಾಕಿಲ್ಲ, ಏನಿಲ್ಲ. ಅಟ್ಲೀಸ್ಟ್ ಇಲ್ಲಿ ಎಲ್ಲಾದ್ರೂ ಬರದ್ರ ವ್ಯೂ ಪಾಯಿಂಟ್ ಅಂತ ಬರದ್ರ ಅನುಕೂಲ ಆಕೈತಿ. ಪಾಪ ಗೊತ್ತಿಲ್ದವ್ರಿಗೆ ಹಂಗ ಹೋಗ್ಬೋದ ನೋಡ್ರಿ. ಇಲ್ಲಿ ಇದನ್ನಷ್ಟ ಇದನ್ನ ಮಾಡ್ಯಾರ. ಇಲ್ಲಷ್ಟ ಮಸ್ತ್ ಕಾಣ್ತದ. ನೋಡಿ ಎಷ್ಟು ಚಂದ ಕಾಣಿಸ್ತದ ವ್ಯೂ ಪಾಯಿಂಟ್. ಇಲ್ಲಿ ನೋಡಿ ಬರ್ರಿ ಇಲ್ಲಿ ಹೆಂಗೆ ಕಾಣಿಸ್ತತಿ. ಹಾಂ ಏನು ಸಖತ್ತಾಗಿ ಕಾಣಿಸ್ತದೆ ನೋಡ್ರಿ ಇದು ವ್ಯೂ ಪಾಯಿಂಟ್. ಇದನ್ನ ತಗೋ, ವೈಟ್ ತಗೋ. ಅಷ್ಟು ಚಂದ ಕಾಣುದಿಲ್ಲ. ಕೊಡಿಲ್ಲ ಅವರು ಫೋಟೋ ಹೊಡಿತೀನಿ. ಭಾಳ ಚಂದ ಕನ್ಸಾಗದ ನೋಡ್ರಿ. ನೋಡಕಂತೂ ಯಾರು ಕನ್ಸಲ್ಲ, ಅಷ್ಟು ಚಂದ ಕನ್ಸಾಗ. ಅಲ್ಲಿ ಸೂರ್ಯಾಸ್ತ ಆಗೋದು ಅಲ್ಲಿಕ್ಕಿಂತ ಇಲ್ಲಿ ಕೆಳಗೆ ನೀರೊಳಗೆ ನೋಡ್ಬೇಕು. ನೀರೊಳಗೆ ಎಷ್ಟು ಚಂದ ಒಂಥರ ಡಿಫ್ರೆಂಟ್ ಆಗಿ ಕನ್ಸಾಗತೈತಿ. ನೀರೆಲ್ಲ ಕಲರ್ ಕಲರ್ ಕಾಣ್ಸಾಗತೈತಿ ನೋಡ್ರಿ. ವ್ಯೂ ಪಾಯಿಂಟ್ ಅಂದ್ರೆ ಮಸ್ತ್ ಐತಿ. ಬಟ್ ಇಲ್ಲಿ ವಿಡಿಯೋದೊಳಗೆ ಅಷ್ಟು ಕ್ಲಾರಿಟಿ ಬರಂಗಿಲ್ಲ. ರಿಯಲ್ ಆಗಿ ನೋಡ್ಬೇಕ ಸೂರ್ಯಾಸ್ತ ಆಗೋದ. ಸಖತ್ತಾಗಿ ಕಾಣಿಸ್ತಾನ್ರಿ ಸೂರ್ಯದೇವ ಅಂತೂ. ವಾವ್, ಎಷ್ಟು ಲಘು ಲಘು. ಸೂರ್ಯ ಗುಡ್ಡದಾಚೆ ಮರೆಯಾದ ನೋಡ್ರಿ. ಒಂದ್ ಫೋಟೋ ಹೊಡೆದ ಈ ತಮ್ಮ. ಇಲ್ಲೇ ರಾಮನಗರದವ್ರಂತವ್ರ, ಲೋಕಲ್ದವ್ರಾಗಿ ಅವರು ಫೋಟೋ ತಗೊಳಕತ್ತಾರ ನೋಡ್ರಿ. ಅವ್ರಿಗೆ ತೆಗಿಬೇಕಂತ ನಾವು ಫೋಟೋ ಹೊಡಿಲಿ. ಎಷ್ಟದ ನಾವು ಫೋಟೋ ತಕೊಂಡ್ವಿ, ಅವ್ರಿಗೆ ಫೋಟೋ ತಗೊಳಕ್ ಆಗ್ಲಿಲ್ಲ ನೋಡ್ರಿ. ಇಲ್ಲ ಅವ್ರದ ಫೋನು. ಗಾಡಿ ಬಂದು ನಿಲ್ರಿ. ಸೂರ್ಯಾಸ್ತ ಆಗೋದನ್ನ ನೋಡಕ್ ನಾವು ಸೂರ್ಯ ಇದ್ದಾಗ ಫೋಟೋ ತಕೊಂಡ್ವಿ. ಫೋಟೋ ಅಂತೂ ಏನು ಸಖತ್ತಾಗಿ ಬಂದಾವ ಗೊತ್ತೇನ್ರಿ. ಸಿಕ್ಕಾಪಡಿ ಮಸ್ತ್ ಬಂದಾವ. ಬಟ್ ಕೆಲವ್ರು ಈಗ ಬಂದ್ರು ಪಾಪ, ಅವ್ರು ಆ ವ್ಯೂನ ಮಿಸ್ ಮಾಡ್ಕೊಂಡ್ರ ಅಂತ ಅನಿಸ್ತೈತಿ. ನಾನು ಸೆಲ್ಫಿ ಸ್ಟಿಕ್ಕ ತಂದಿಲ್ಲ ನೋಡ್ರಿ. ಸೆಲ್ಫಿ ಸ್ಟಿಕ್ಕ ಮರ್ತು ಬಂದೇನಿ. ನನ್ನ ಗಂಡ ಹಂಗ ಹೊತ್ಕೊಂಡ ಫೋಟೋ ತಕ್ಕೋತಾರಂತ ನೋಡ್ರಿ. ತೆಗಿತಾರ ಬಾ, ಮಸ್ತ್ ಬರ್ತಾವ ಪಾಟ್ನ. ಒಲ್ಲಪ್ಪ ಅಂದ್ರ ಯಾವ್ರಿಗೆ ಬಾಯ್ ಬಿಡಾಕತ್ತಾರ ನಮ್ಮ ಮಾಡಿ. ಈಗ ಬೇಡಪ್ಪ. ಫೋಟೋ ಶೂಟ್ ನೋಡ್ರಿ ಹೆಂಗ್ ನಡೆದಾವ ನಮ್ಮ. ರಿವರ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ನಾವು ಫಸ್ಟ್ ಅಲ್ಲೇನು ಹೋಗಿದ್ವಿ ಅಲ್ಲ, ಸ್ವಲ್ಪ ನೀರಿತ್ತು ಅಲ್ಲಿ, ಖಾಲಿ ಇತ್ತಲ್ಲ, ಅದು ಬ್ಯಾಕ್ ವಾಟರ್ ಅಂತಾರೆ. ಅಲ್ಲೇನು ನೋಡುವಂಥ ಇಂಟ್ರೆಸ್ಟಿಂಗ್ ಬರುವಂಥದ್ದು ಏನೂ ಇಲ್ಲ. ಫ್ಯಾಮ್ಲಿ ಸಮೇತ ಹೋದ್ರೆ ಕ್ರಿಕೆಟ್ ಅದು ಇದು ಹಿಂಗೆ ಏನಾದರೂ ಆಡಿ ಮಾತಾಡ್ಕೊಂಡು ಕುಂತು ಟೈಮ್ ಸ್ಪೆಂಡ್ ಮಾಡ್ಬೋದ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ. ನಾವೀಗ ವಾಪಸ್ಸು ರೆಸಾರ್ಟ್ಗೆ ಬಂದೀವಿ.
ನಾವೀಗ ರೂಮಿಗೆ ಬಂದೀವಿ. ರೂಮಲ್ಲಿ ಕುಂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಾಕತ್ತೀವಿ. ಇನ್ನೊಂದು ಏನಂತಂದ್ರೆ ಇದನ್ನು ಕೊಡ್ತಾರೆ ಇಲ್ಲಿ, ನಾವು ಸಾಂಗತಿ ನಮ್ದು ಫೋನಿಂದ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ನಾವು ಬೇಕಾದ ಸಾಂಗ್ ಹಚ್ಕೊಂಡು ಸಿಕ್ಕಾಪಟ್ಟೆ ಸೌಂಡ್ ಇಟ್ಕೊಂಡು ಎಂಜಾಯ್ ಮಾಡ್ಬೋದು. ನಾವು ಅದೇ ಒಂದು ಸಾಂಗ್ ಹಾಕೊಂಡು ಇದು ಮಾಡಾಕತ್ತಿದ್ವಿ, ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೆ, ಸಾಂಗ್ ಆಫ್ ಮಾಡಿರ್ಕಿಲ್ಲ. ಬಟ್ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಬಟ್ ರಿವರ್ ಆ್ಯಕ್ಟಿವಿಟೀಸಲ್ಲಿ ಅಷ್ಟೊಂದು ಏನು ಖುಷಿ ಕೊಡಲಿಲ್ಲ ಅಂತಂದ್ರೂ ಈ ಕಡೆಯಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ಕೊತ ಹೋದ್ವಿ. ಮತ್ತು ಬರ್ಬೇಕಾದ್ರೆ ಅಲ್ಲಿ ಸನ್ಸೆಟ್ ಇತ್ತಲ್ಲ, ಅಲ್ಲೆಲ್ಲ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಅದು ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು. ನಾನು ಅದನ್ನೇ ಹೇಳಾಕತ್ತಿದ್ನಿ, ಈ ಕ್ಷಣ ನಮ್ಮದ ಈ ದಿನ ನಮ್ದು, ಈ ಕ್ಷಣ ನಾವು ಜೀವಂತವಾಗಿದ್ದೀವಿ. ಅದನ್ನು ಖುಷಿಯಿಂದ ಒಂದು ಸೆಕೆಂಡ್ ಆಗಲಿ, ಒಂದು ನಿಮಿಷ ಆಗಲಿ ನಮಗೋಸ್ಕರ, ನನಗೋಸ್ಕರ ಅಂತ ನಮ್ಮ ಖುಷಿಗಾಗಿ ನಾವೇನು ಬದುಕ್ತೇವಲ್ಲ, ಅದೇ ನಮ್ಮ ಜನ್ಮ ಸಾರ್ಥಕ ಆಗೋದು. ಅದನ್ನೇ ಹೇಳಾಕತ್ತಿದ್ದೆ ನಾನು. ಕೆಲವರಿಗೆ ಅಂದ್ರೆ ಬೇರೆ ಬೇರೆ ಥರ ಎಲ್ಲ ಥಿಂಕ್ ಮಾಡ್ತಾರೆ. ನಾವೇನು ರಿಚ್ ಫ್ಯಾಮ್ಲಿಯವರಲ್ಲ, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರ, ನಾವು ರೈತಾಪಿ ವರ್ಗದವರ. ಬಟ್ ಕೆಲವೊಂದು ಟೈಮ್ ನಾವು ಎಂಜಾಯ್ ಮಾಡಬೇಕಾಕೈತಿ. ಹೊಲ ಮನೆ ಅಂತ ನಾವು ಇಲ್ಲೇ ಇದ್ದು ಇದನ್ನು ಮಾಡಿ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಇದ್ದೇ ಇರ್ತೈತಿ. ಹಾಗಾಗಿ ನಮಗೋಸ್ಕರ ಅಂತ ಸ್ವಲ್ಪ ಟೈಮ್ ತೊಗೊಂಡು ನಾವು ಹೋಗಿ ಎಂಜಾಯ್ ಮಾಡಕ್ಕಂಥೇಳಿ ಬಂದೇವಿ. ಅಷ್ಟು ಎಂಜಾಯ್ ಕೂಡ ನಾವು ಮಾಡಾಕತ್ತೇವಿ. ಈಗ ನಾವು ಬಂದ್ಕೊಳ್ಳೇನ ಚಹಾ ಕುಡಿದ್ವಿ. ಚಹಾ ಕೊಡ್ತಾರೆ, ಹಂಗೆ ಚಹಾ ಬೇಕಂದ್ರೆ ಚಹಾ, ಕಾಫಿ ಬೇಕಂದ್ರೆ ಕಾಫಿ, ಮತ್ತು ಬಿಸ್ಕಿಟು ತಂದು ಕೊಡ್ತಾರೆ. ನಮ್ಮ ಹುಡುಗರು ಅದಾರಲ್ಲ, ಅವ್ರು ಬಿಸ್ಕಿಟ್ ತಿಂದ್ರೆ ಅವರು ಚಹಾ, ಇಬ್ಬರು ಏನು ಚಹಾ ಕುಡಿಯೋಂಗಿಲ್ಲ. ನಾನು ಮತ್ತು ನಮ್ಮ ಮನೆಯವರು ಹಿಂಗೆ ಹೊರಗಡೆ ಹೋದಾಗ ಸ್ವಲ್ಪ ರೇರ್ ನಾನು ಕುಡಿಯೋದು. ಹಿಂಗೆ ಊಟ ಅದು ಇದು ಸರಿಯಾಗಿರಲಿಲ್ಲ ಅಂದ್ರೆ ಅಷ್ಟು ಕುಡಿತೇನೆ ನಾನು. ಈಗ ನಾವು ಊಟ ಮಾಡಕ್ಕಂಥೇಳಿ ಹೊಂಟೇವಿ. ಊಟಕ್ಕೆ ಏನೇನು ಐತೆ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಮತ್ತು ಹೇಳಕತ್ತೀನಿ, ನೀವೇನಾದರೂ ಹೋಗ್ಬೇಕಂತ ಅಂದ್ಕೊಳ್ಳೋರಿದ್ರೆ ನಾನು ಖಂಡಿತ ರೆಫರ್ ಮಾಡೋಕ್ಕೆ ಹೋಗಂಗಿಲ್ಲ. ಬಟ್ ನೀವು ಹೋಗಿ ಬಂದವ್ರು ಇದ್ರಂದ್ರೆ ಎಲ್ಲ ಕಡೆ ಒಂದೇ ಥರ ಇರ್ತೈತೆ ಅಂತಲೂ ನಾನು ಹೇಳಂಗಿಲ್ಲ. ಒಂದೊಂದು ರೆಸಾರ್ಟಲ್ಲಿ ಒಂದೊಂದು ಥರ ಇರ್ಬೋದು. ಬಟ್ ನನಗೆ ಅನಿಸಿದ್ದು ಏನಂತಂದ್ರೆ ದುಡ್ಡು ಭಾಳ ವೇಸ್ಟ್ ಆಕೈತಿ ಅಂತ ನನಗೆ ಅನಿಸ್ತು. ಹಾಗಾಗಿ ನಾನು ಅದಕ್ಕೋಸ್ಕರ ರೆಫರ್ ಮಾಡೋಕತ್ತಿಲ್ಲ. ಲಾಸ್ಟ್ ನಾನು ಟ್ರಿಪ್ ವ್ಲಾಗೆಲ್ಲ ಮುಗೋದಿಂದ ನಮ್ದು ಏನೇನೆಲ್ಲ ಅನುಭವ ಆಯಿತು, ಎಷ್ಟೆಲ್ಲ ದುಡ್ಡು ಖರ್ಚಾಯಿತು, ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ ನಾನು. ಖಾಲಿ ಡಬ್ಬಿ ತಿರುಗಿಸ್. ಇಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಇರ್ತಾವೆ ನೋಡ್ರಿ. ಅಲ್ಲಿದೆ ಐತೆ ನೋಡಿ, ಹಚ್ ಕಡೆದು. ನೋಡಲ್ಲ, ಅದು ಹಾಕಿ ಗೊತ್ತಾಕತ್ತೆ ಇಲ್ಲ. ಇಲ್ಲೇ ಇಲ್ಲಿ ಬೇಡ.
ಇದೇನು ಇದೇನು ಇಲ್ಲ ಹಾಕೋರಿ ನೀವು ಚಿಕನ್ ಚಿಕನ್ ಐತಿ ಸರಿ ಹಾಕೋರಿ ನಿಮ್ಗೆ ಏನೇ ಬೇಕಾದ್ ಹಾಕೋರಿ ಬೇಕಾದ್ ಹಾಕೋರಿ ಚಿಕನ್ ಐತಿ ಇಟ್ಕೊಳ್ಳಿ ಇರ್ಲ ತಿಂತಾರ ಅದ್ರಾಗ ಅದಕ್ಕೇನು ತಳಗ ಇಡಬೇಡ್ರಿ ಅವ್ನ ಬಾಯಿ ಒಂದು ಕೈಯಾಗ ಹಿಡ್ಕೊಂಡು ಹಾಕೋರಿ ಈ ವಿಡಿಯೋನ ನೀವು ಯಾರಾದರೂ ದಾಂಡೇಲಿಗೆ ಹೋಗಬೇಕು ರೆಸಾರ್ಟ್ ಮಾಡಿ ಉಳ್ಕೋಬೇಕು ಅನ್ನೋರಿದ್ರೆ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಆದಷ್ಟು ಪೂರ್ತಿನ ನೋಡಿರಿ ಇಲ್ಲಿ ಊಟಕ್ಕೆ ರಾತ್ರಿ ಊಟಕ್ಕೆ ಏನೇನು ಇರ್ತೈತೆ ಅಂತಂದ್ರೆ ಜಸ್ಟ್ ಚಿಕನ್ ಕರಿ ಮತ್ತು ಜೀರಾ ರೈಸ್ ಅಥವಾ ಗೀ ರೈಸ್ ಒಂಥರ ರೈಸ್ ಮತ್ತು ಚಪಾತಿ ಅಂದ್ರೆ ನಿಮ್ಮ ಹೊಟ್ಟೆ ತುಂಬ ತಿನ್ಬೋದು ಏನೂ ತೊಂದರೆ ಇಲ್ಲ ಹೊಳ್ಳಿ ಉಳ್ಳಾಗಡ್ಡಿ ಲಿಂಬು ಎಲ್ಲನೂ ಇರ್ತಾವೆ ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಕಬಾಬ್ ಆಗಲಿ ಚಿಕನ್ ಕಬಾಬ್ ಆಗಲಿ ಚಿಕನ್ ಡ್ರೈ ಆಗಲಿ ಚಿಕನ್ ತಂದೂರಿ ಆಗಲಿ ಏನಾದರೂ ಬೇಕಂತಂದ್ರೆ ನಿಮ್ಗೆ ಇದರಲ್ಲಿ ಇನ್ಕ್ಲೂಡ್ ಇರೋಂಗಿಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಕೈತಿ ನಿಮ್ಗೆ ಬೇಕಂದ್ರೆ ನೀವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ನೀವು ಮಾಡಿಸ್ಕೊಂಡು ತಿನ್ಬೇಕಾಕೈತಿ ಹಾಗಾಗಿ ನಾನು ಹೇಳಿದ್ದೆ ನಾನು ರೆಫರ್ ಮಾಡೋಕ್ಕೆ ಹೋಗಂಗಿಲ್ಲ ಅಂಥೇಳಿ ಯಾಕಂತಂದ್ರೆ ನಾವು ಏನು ಅಂದ್ಕೊಂಡಿರ್ತೇವೆ ಅಂತಂದ್ರೆ ಇನ್ಕ್ಲೂಡ್ ಇರ್ತೈತೆ ಅಂತಂದಿಂದಲೇ ಚಿಕನ್ ಬಿರಿಯಾನಿ ಇರ್ತೈತಿ ಏನೋ ಚಿಕನ್ ಕಬಾಬ್ ಇರ್ತೈತಿ ಮತ್ತು ಚಿಕನ್ ಡ್ರೈ ಇರ್ತೈತಿ ಚಿಲ್ಲಿ ಚಿಕನ್ ಇರ್ತೈತಿ ಪೆಪ್ಪರ್ ಚಿಕನ್ ಇರ್ತೈತಿ ಯಾಕಂದ್ರೆ ನಾವು ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಆಗಲಿ ಸಾಕಷ್ಟು ವೆರೈಟಿ ನಮ್ಮ ಮೈಂಡಲ್ಲಿ ನಾವು ಏನಂತಂದ್ರೆ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿರ್ತೇವೆ ಇನ್ಕ್ಲೂಡ್ ಫುಡ್ ಇರ್ತೈತಿ ಹಂಗಾದ್ರೆ ಬೆಸ್ಟ್ ನಮ್ಗೆ ಜಾಸ್ತಿ ವೆರೈಟೀಸ್ ಎಲ್ಲ ಸಿಗ್ತೈತೆ ಅಂಥೇಳಿ ಬಟ್ ಇಲ್ಲಿ ಜಾಸ್ತಿ ವೆರೈಟಿ ಇರೋಂಗಿಲ್ಲ ಏನು ಫುಡ್ ಇರ್ತೈತಲ್ಲ ಅದು ತಿನ್ನಕ್ಕಂತರೂ ಅಚ್ಚುಕಟ್ಟಾಗಿ ನೀಟಾಗಿ ರುಚಿಯಾಗಿ ಬಂದಿರ್ತೈತಿ ಅದನ್ನು ಮಾತ್ರ ನಾನು ಹೇಳ್ಬೋದು ಮತ್ತು ಹೊಟ್ಟೆ ತುಂಬಾ ತಿನ್ಬೋದು ನೀವು ಚಪಾತಿ 2 ಆದರೂ ತಿನ್ನಿರಿ 4 ಆದರೂ ತಿನ್ನಿರಿ ಮತ್ತು ರೈಸನ್ನು ಬೇಕಾದಷ್ಟು ತಿನ್ನಿರಿ ಕೆಲವ್ರಿಗೆಲ್ಲ ಹೆಂಗಂತಂದ್ರೆ ರೈಸ್ ತಿಂದರೆ ಚಪಾತಿ ತಿನ್ನೋಕ್ಕಾಗಿಲ್ಲ ಚಪಾತಿ ತಿಂದ್ರೆ ರೈಸ್ ತಿನ್ನೋಕ್ಕಾಗಿಲ್ಲ ಹಂಗೆ ನಾನು ರೈಸ್ ತಿನ್ನೋದು ಸ್ವಲ್ಪ ಕಡಿಮೆ ಮಾಡಿರಲಿಲ್ಲ ಹಾಗಾಗಿ ನಾನು 3 ಚಪಾತಿನ ತೊಗೊಂಡಿದ್ದೆ ನಮ್ಮ ಮನೆಗೆ 4 ಚಪಾತಿ ಹಾಕಿದ್ದೆ ನಾನು 3 ಚಪಾತಿ ಅಷ್ಟೇ ತಿಂದೆ ರೈಸ್ ನನಗೇನು ತಿನ್ನೋಕ್ಕಾಗಲಿಲ್ಲ ನಾವು ಎಲ್ಲೋ ಊಟಕ್ಕೆ ಇನ್ಕ್ಲೂಡ್ ಇರ್ತೈತೆ ಅಂತೇಳಿ ಹೆವಿ ಊಟ ಅಂದರೂ ಮಾಡೋಕ್ಕಾಗಂಗಿಲ್ಲ ನಮ್ದು ಹೊಟ್ಟೆ ಎಷ್ಟು ಹಿಡಿಸ್ತೈತಿ ನಾವು ಡೈಲಿ ಎಷ್ಟು ಊಟ ಮಾಡಿರ್ತೀವಿ ಅಷ್ಟು ಮಾತ್ರ ತಿನ್ನೋಕ್ಕೆ ಸಾಧ್ಯ ಆಕೈತಿ ಊಟ ಆಯ್ತು ನೋಡಿ ಊಟ ಮಾಡ್ಕೊಂಡು ಹೊಂಟಿವಿ ಅವರಲ್ಲಿ ಏನೇನೋ ಆ್ಯಕ್ಟಿವಿಟೀಸ್ ಅದಾವನ್ನ ಆಡ್ಕೊತ ಇಬ್ಬರು ಅಲ್ಲೇ ಕುಂತ್ರು ನಾವು ಬಂದೀವಿ ಇಲ್ಲಿ ಹಾಯ್ ನಾನ್ ವೆಜ್ ವೆಜ್ ಬೇಕಿದ್ರೆ ವೆಜ್ ನಾನ್ ವೆಜ್ ಬೇಕಿದ್ರೆ ನಾನ್ ವೆಜ್ ಬಟ್ ನಾವು ನಾನ್ ವೆಜಿಟೇರಿಯನ್ ಅಲ್ಲ ಹಾಗಾಗಿ ನಾನ್ ವೆಜ್ ತಿಂದ್ಯಾ 2 ದಿನ ಆಯ್ತು ಹೆವಿ ಊಟ ಮಾಡೋದೆ ನಾನು ಈಗ ಸ್ವಲ್ಪ ವೆಯ್ಟ್ ಲಾಸ್ ಆಗಿತ್ತು ನಂದು ನೋಡ್ಬೇಕು ಮತ್ತೆ 2 ದಿನ ಊಟ ಬಿಟ್ರೆ ಓಕೆ ವಿಡಿಯೋ ನೋಡಿ ದಾಂಡೇಲಿ ಅವರೊಬ್ರು ಸಿಸ್ಟರ್ ನೀವು ಅಲ್ಲೇ ಯಾಕೆ ಹೋಗಿದ್ದೀರಿ ನಮ್ಮ 2 ಮನೆ ಇದ್ದು 1 ಮನೆಯೊಳಗೆ ನೀವು ಉಳ್ಕೋತಿದ್ರಿ ಇಲ್ಲೇ ಬರಬೇಕಿತ್ತಿಲ್ಲ ಅಂಥೇಳಿ ಮತ್ತು ಅಲ್ಲಿನೂ ಸಾಕಷ್ಟು ಪ್ಲೇಸ್ ಅದಾವಂತ ನೋಡ್ಬೋದಿತ್ತು ಅಂಥೇಳಿ ಅಂತಂದ್ರೆ ಥ್ಯಾಂಕ್ ಯು ಸಿಸ್ಟರ್ ಖುಷಿ ಆಯಿತು ನೀವು ಕರೆದಿದ್ದಕ್ಕೆ ಚಂದ್ರ ಎಷ್ಟು ಚಂದ ಕಾಣಿಸಾಕತ್ತ ನೋಡ್ರಿ ನಿಮಗೆ ದಾತಾನ ಡ್ಯೂಟಿನ ಬೆಳಿಗ್ಗೆ ಒಟ್ಟ ಹಗಲು ರಾತ್ರಿ ಇಲ್ಲೇ ಎಲ್ಲ ಊಟ ಗಿಟ್ಟ ಇಲ್ಲೇ ಊಟ ಮಾಡಿ ಸೈಕಲ್ ಹೊಡ್ಕೊಂಡು ಹಾಕಿ ಕುಳಿ ಹೊಡ್ಯಕ್ಕೆ ಬರಂಗಿಲ್ಲ
ಇಲ್ಲಿ ಎಷ್ಟು ರೂಮ್ ಅದಾವ ಒಟ್ಟು? ಇಲ್ಲೇ ಎರಡು ಇದ್ರಾಗ ನೋಡೇ ಇಲ್ಲ ಇವನ ಬಂದ್ಕುಳೆ ಆಕೆ ಹೊಡಿದಿಲ್ಲ ಮತ್ತೆ ಯಾಕೆ ತಗೊಂಬಂದಿ ಅಲ್ಲಿ ಕತ್ಲೆ ಐತವ ಅಲ್ಲಿ ಏನಾರ ಅದ ನೋಡು ಏಯ್ ಹೊಡಿಲಿಲ್ಲ ಅಂದ್ರೆ ಯಾಕೆ ತಗೊಂಬಂದಿ ಕುಳಿ ಫೈರ್ ಕ್ಯಾಂಪ್ ಶುರು ಆಯ್ತು ನೋಡ್ರಿ ಮ್ಯೂಸಿಕ್ ಹಾಕ್ಕೊಂಡು ಕ್ಯಾಂಪ್ ಫೈರ್ನು ಇರ್ತೈತಿ ಮ್ಯೂಸಿಕ್ ಹಾಕೊಂಡು ಅಲ್ಲಿ ಕ್ಯಾಂಪ್ ಫೈರಲ್ಲಿ ಸುತ್ತ ಹಿಂಗೆ ಡ್ಯಾನ್ಸ್ ಮಾಡೋದು ಜಾಸ್ತಿ ಫ್ರೆಂಡ್ಸ್ ಫ್ಯಾಮ್ಲಿ ಇದ್ರೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತೈತಿ ಬಟ್ ನಾವು ಸಹಿತ ಅಷ್ಟೇ ಎಂಜಾಯ್ ಮಾಡಿದ್ವಿ ನಾನಿಲ್ಲಿ ಯಾವಾಗ ಅಂತಂದ್ರೆ ನ್ಯೂ ಇಯರ್ ದಿನ ನಾವು ಹಿಂಗೆ ಮಾಡೋಣ ವೆಂಕಟೇಶಲ್ಲಿ ನಮ್ಮ ಹೊಲ್ದಾಗ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಆಗಲಿಲ್ಲ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆತ ನಾವು ಹೊಲ್ದಾಗ ಇರೋದ್ರಿಂದ ಹೆಂಗೆ ಬೇಕಾದಂಗೆ ನಾವು ಎಂಜಾಯ್ ಮಾಡ್ಬೋದು ಬಟ್ ಈ ನಾನು ನಮ್ಮ ಮನೆಯವ್ರು ಇಬ್ಬರೇ ಇರ್ತೇವಲ್ಲ ಹಂಗಾಗಿ ನಾವು ಏನು ಅಷ್ಟು ಇದನ್ನು ಮಾಡೋಕೆ ಹೋಗಂಗಿಲ್ಲ ಇಲ್ಲಿ ಏನಾಯ್ತು ನೋಡ್ರಿ ಅವನ್ನ ದೊಡ್ಡ ದೊಡ್ಡ ಬಡ್ಡಿ ಅವು ಇಟ್ಟಿರ್ತಾರೆ ಅವು ಅದು ನಡಕ್ಕೆ ಕೆಬ್ಬನ ಚಡಿ ಬಡ್ದಿರ್ತಾರೆ ಅದಕ್ಕೆ ಆಸರು ಮಾಡಿ ಇಟ್ಟಿರ್ತಾರೆ ಅವನ್ನ ಬಟ್ ಅವು ಬಿದ್ದುಬಿಟ್ಟುಪ್ಪ ಎದರ್ಕಿನ ಬಂತು ಬಟ್ ಎಂಜಾಯ್ ಮಾಡಿದ್ವಿ ಸಾಂಗ್ ಹಾಕ್ಕೊಂಡು ನಿನ್ನ ನೋಡಿ ಸುಮ್ಮನೆ ಹೆಂಗಿರಲಿ ಅಂತೇಳಿ ನಮ್ಗೆ ಯಾವ ಸಾಂಗ್ ಬೇಕು ನೋಡ್ರಿ ಆ ಸಾಂಗ್ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ನಾವು ಡ್ಯಾನ್ಸ್ನು ಮಾಡ್ಬೋದು ನಾವು ಡ್ಯಾನ್ಸ್ನು ಸಹಿತ ಮಾಡಿದ್ವಿ ನಾನು ಅದನ್ನೇ ಹೇಳೋದು ನಾವಿರೋ ಮನೆಯೊಳಗೆ ನಾವು ಮಾಡೋ ಕೆಲಸ ಅದಕ್ಕೆ ನಾವು ಹೊರಗಡೆ ಹೋಗಿ ಎಂಜಾಯ್ ಮಾಡೋದಕ್ಕೆ ಯಾವತ್ತೂ ಕಂಪೇರ್ ಮಾಡಬಾರ್ದು ನಾವಿಲ್ಲೇ ರೈತಾಪಿ ವರ್ಗದವ್ರ ಇಲ್ಲಿ ಹೆಂಗಿರ್ಬೇಕು ಇಲ್ಲಿ ಹಂಗೆ ಇರ್ತೀವಿ ಹೊರಗೆ ಹೋದಾಗ ನಾವು ಹೆಂಗೆ ಎಂಜಾಯ್ ಮಾಡ್ಬೇಕು ಅಲ್ಲಿ ಹಂಗೆ ಎಂಜಾಯ್ ಮಾಡ್ತೀವಿ ನಾವು ಇಲ್ಲಿದ್ದಂಗೆ ಅಲ್ಲಿ ಹೋಗಿದ್ವಿ ಅಂದ್ರೆ ನಾವು ಏನು ಎಂಜಾಯ್ ಮಾಡ್ದಂಗೆ ಅಂತ ಹೇಳ್ರಿ ನಾವು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಹೋಗಿರ್ತೀವಿ ಹೋಗಿದ್ದಕ್ಕಾದ್ರೂ ಸ್ವಲ್ಪನಾದ್ರೂ ಖುಷಿ ಆಗ್ಬೇಕಲ್ಲ ನಮಗೆ ಹಾಗಾಗಿ ನಾನು ಹೇಳೋದು ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವರು ಏನಂತಾರಂದ್ರೆ ಚಾನಲ್ ನೇಮ್ ಚೇಂಜ್ ಮಾಡಿರಿ ಏನೋ ಯಾವುದೋ ಹೇಳಿದ್ರಪ್ಪ ಮಾಡರ್ನ್ ಲೈಫಾ ಏನೋ ಹೇಳಿದ್ರು ಸಾರಿ ನಂಗೆ ನೆನಪರಲ್ಲ ಮೊನ್ನೆ ಎಲ್ಲ ಕಮೆಂಟ್ ಹಾಕಿದ್ರು ನಾನು ಅದನ್ನ ಹೇಳೋದು ನಿಮ್ಗೆ ನನ್ನ ಥರ ಎಂಜಾಯ್ ಮಾಡೋಕೆ ಬರ್ತೈತಿಲ್ಲೋ ಗೊತ್ತಿಲ್ಲ ನನಗೆ ಅಟ್ಲೀಸ್ಟ್ ನಾನಾದರೂ ಎಂಜಾಯ್ ಮಾಡ್ತೇನಲ್ಲ ನೋಡಿ ಖುಷಿ ಪಡ್ರಿ ಬಟ್ ಜಲಸ್ ಪಟ್ಕೊಳಕ್ಕೆ ಹೋಗ್ಬೇಡ್ರಿ ಜಲಸ್ ಪಟ್ಕೊಳ್ಳೋದ್ರಿಂದ ನಾವು ಏನನ್ನೂ ಸಾಧನೆ ಮಾಡೋಕೆ ಆಗಂಗಿಲ್ಲ ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದಾಗಲಿ ಇನ್ನೊಬ್ಬರು ನೋಡಿ ಹುರ್ಕೊಳ್ಳೋದಾಗಲಿ ಇನ್ನೊಬ್ಬರನ್ನ ನೋಡಿ ಆಡ್ಕೊಳ್ಳೋದಾಗಲಿ ಮಾಡಿದ್ವಿ ಅಂದ್ರೆ ಅದು ಎಫೆಕ್ಟ್ ನಮ್ಗೆ ಕೊಡ್ತೈತೆ ಹೊರತಾಗಿ ನನಗೇನು ಕೊಡೋಂಗಿಲ್ಲ ನೀವು ಕಮೆಂಟ್ ಹಾಕ್ತೀರಿ ನಾನು ಅದನ್ನು ರಿಮೂವ್ ಮಾಡ್ತೇನೆ ಇಲ್ಲಾಂದ್ರೆ ಹೈಡ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ನಿಮ್ದು ಕಮೆಂಟ್ ಬಂದಿರಬಾರ್ದು ಅಂತೇಳಿ ಲಾಸ್ಟಿಗೆ ನಮ್ಮ ಕೀರ್ತಿಯಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಏನೋ ಹಚ್ಚಿದ್ದಾಳಂತ ಆಕೆ ಡ್ಯಾನ್ಸ್ ಮಾಡ್ತಾಳೆ ನಮ್ಮ ದೇವಿ ಡ್ಯಾನ್ಸ್ ಮಾಡೋಂಗಿಲ್ಲ ಹಂಗಂತೇಳಿ ಮತ್ತು ನೀವು ಅದಕ್ಕೂ ಕೀರ್ತಿ ಡ್ಯಾನ್ಸ್ ಮಾಡ್ತಾಳೆ ಅಂತಂದ್ರಿ ದೇವಿ ಡ್ಯಾನ್ಸ್ ಮಾಡಲ್ಲ ಅಂತಲ್ಲ ಯಾಕಂದ್ರೆ ನಾನು ನಿನ್ನೇನು ಹೇಳೀನಿ 5 ಬೆರಳು ಸಮ ಇರೋಂಗಿಲ್ಲ ಕೆಲವ್ರಿಗೆ ಹೆಂಗೆ ಅಂತಂದ್ರೆ ನನಗೂ ಸಹಿತ ಡ್ಯಾನ್ಸ್ ಮಾಡೋಕ್ಕೆ ಬರೋಂಗಿಲ್ಲ ನಾವು ಯಾವಾಗಂತಂದ್ರೆ 6th ಮತ್ತು 7th ಇದ್ದಾಗ ನಾನು ಈ ಜನವರಿ 26ಕ್ಕೆ ಅಥವಾ ಆಗಸ್ಟ್ 15ಕ್ಕೆ ಹಿಂಗೆ ಡ್ಯಾನ್ಸ್ ಕಲಿಸ್ತಾರೆ ಅಲ್ಲಿ ನಾವು ಕಲ್ತಿರೋ ಶಾಲೆಯಲ್ಲಿ ಅವಾಗೆಲ್ಲ ನಾನು ಡ್ಯಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೀನಿ ನಾನು ಡ್ಯಾನ್ಸ್ ಮಾಡೀನಿ ಬಟ್ ಈಗ ನಮ್ಗೆ ಹೆಂಗೆ ಅಂತಂದ್ರೆ ನಾನು ದಪ್ಪ ಇರೋದ್ರಿಂದಾಗೆ ದಪ್ಪ ಅಂತಲ್ಲ ಡ್ಯಾನ್ಸ್ ಮಾಡ್ಬೇಕನ್ನೋ ಹುರುಪು ಹುಮ್ಮಸ್ಸು ನಮ್ಮಲ್ಲಿ ಇತ್ತಂದ್ರೆ ನಮ್ಮ ಮನಸ್ಸಲ್ಲಿ ಇತ್ತಂದ್ರೆ ನಾವು ಮಾಡ್ಬೋದು ಕುಣಿಬೋದು ಅದನ್ನ ನಮ್ಮ ಕೀರ್ತಿ ಬಾತಿ ಬರೀ ನಾವು ಇಬ್ಬರು ಮಾಡೋದನ್ನು ಬಾಲ ನೀನು ಅಂತ ನಿಂಗೆ ಹೆಂಗೆ ಬರ್ತೈತೆ ಹಂಗೆ ಸ್ಟೆಪ್ ಹಾಕ್ನಿ ಹಿಂಗೆ ಅಂತೇನಿಲ್ಲ ಅಂಥೇಳಿ ಅಂತ ನಗದಿದ್ದಾಳೆ ಅದನ್ನೇ ನಾವು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನೋಡ್ಕೋಬೇಕಲ್ಲ ಚೆಂದ ಬರಬೇಕಲ್ಲ ಅದಕ್ಕೆ ನಾವು ನೀನೇನೋ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲ್ತು ನಮ್ಗೆ ಬರೋಂಗಿಲ್ಲ ಅಂತೇಳಿ ನಾವು ಇಲ್ಲ ನನ್ನ ಕೂಡ ಹಂಗೆ ಸುಮ್ಮನೆ ಹಾಕಿ ಬರಲ್ಲ ನೀವು ನಾ ಒಬ್ಬಾಕೆ ಮಾಡಿದ್ರೆ ಏನು ಮಜಾ ಇರ್ತೈತಿ ಅಂತ ಹಾಕಿ ಇಲ್ಲ ಕೆಲವೊಂದು ಸ್ಟೆಪ್ ಹೇಳ್ಕೊಡ್ತೀನಿ ಬಾಲ ಅಂತ ಹಾಕಿ ಹಾಗಾಗಿ ಅವ್ರ ಮನಸ್ಸಿಗೂ ಬೇಜಾರು ಮಾಡಬಾರ್ದು ನಮಗೂ ಅದರಲ್ಲಿ ಖುಷಿ ಇರ್ತೈತಿ ಹಾಗಾಗಿ ನಾವು ಅದನ್ನ ಎಂಜಾಯ್ ಮಾಡ್ತೀವಿ ಆ ದಿನನ ಆ ಕ್ಷಣನ ನಾನು ಅದನ್ನೇ ಹೇಳೋದು ನೀವು ಎಂಜಾಯ್ ಮಾಡಿರಿ ನಾನು ಎಂಜಾಯ್ ಮಾಡ್ತೀನಿ ಲೈಫ್ ಇರೋದ ಶಾರ್ಟ್ ಆಲ್ರೆಡಿ ನಂಗೆ 30 to 33 ಏಜ್ ಮುಗಿದು ಹೋಗ್ಬಿಟ್ಟೈತಿ ಈ ಏಜ್ ಆಗಕ್ಕೆ ಬಂದಿದ್ದು 33 ಮುಗಿಯಾಕೆ ಬಂದೈತೇನೋ ಗೊತ್ತಿಲ್ಲ ಸಾರಿ 92 ನೋಡೋರಿಂದ ಏಜ್ ಎಷ್ಟಕ್ಕ ಅಂತ ನೀವು ಲೆಕ್ಕಾಚಾರ ಹಾಕ್ರಿ ಹಬ್ಬಬ್ಬ ಅಂದ್ರೆ ಇನ್ನು ಎಷ್ಟು ವರ್ಷ ಬದುಕ್ಬೋದು ಹೇಳ್ರಿ ನನ್ನ ಗೆಸ್ಸಿಂಗ್ ಪ್ರಕಾರ 30 ವರ್ಷ ಬದುಕ್ಬೋದಾ ನನ್ನ ಗೆಸ್ಸಿಂಗ್ ಪ್ರಕಾರ ಇಲ್ಲಾಂದ್ರೆ ನಾವು 1 ವರ್ಷನೂ ಬದುಕ್ಬೋದು 6 ತಿಂಗಳು ಬದುಕೋಬೋದು ಅಥವಾ ನಾಳೆನೂ ಸಾಯ್ಬೋದು ಗೊತ್ತಿರೋಂಗಿಲ್ಲ ಅದಕ್ಕೆ ನಾನು ಹೇಳೋದು ಅದಕ್ಕೆ ಖುಷಿ ಪಡ್ರಿ ಖುಷಿಯಾಗಿರ್ರಿ ಅಂಥೇಳಿ ನಾವು ಅದೇ ಯಾವುದೋ ಒಂದು ಸಾಂಗ್ ಯಾಕಂದ್ರೆ ಇಲ್ಲಿ ಮ್ಯೂಟ್ ಮಾಡಲೇಬೇಕಾಕೈತಿ ಸಾಂಗ್ ಹಾಕಕ್ಕೆ ಬರೋಂಗಿಲ್ಲ ಏನಕ್ಕೈತೆ ಅಂತಂದ್ರೆ ಕಾಪಿರೈಟ್ ಕ್ಲೇಮ್ ಬೀಳ್ತೈತಿ ಕಾಪಿರೈಟ್ ಕ್ಲೇಮ್ ಬಿತ್ತಂದ್ರೆ ನಮ್ಮ ಚಾನಲ್ ಡಮಾರ್ ಆಕೈತಿ ಅದಕ್ಕೋಸ್ಕರ ನಾನು ಕೀರ್ತಿ ದೇವಿಗೆ ಬಾಬಾ ಅಂತಂದ್ರೆ ಒಲ್ ಅಂತ ಅನ್ನಕತ್ತಾಳ ಮತ್ತು ಅಂದವ್ರು ನಾವು ಹಿಡ್ಕೊಂಡು ಎಳ್ಕೊಂಡು ಏನು ಬಲವಂತದಿಂದ ನಮ್ಮ ಜೊತೆ ಎಂಜಾಯ್ ಮಾಡೋಕ್ಕೆ ಬರ್ರಿ ಅಂತ ನಾವು ಯಾವತ್ತೂ ಯಾರನ್ನೂ ಕರೀಬಾರ್ದು ಫೋರ್ಸ್ ಮಾಡಬಾರ್ದು ಅದು ಮನುಷ್ಯತ್ವ
ಸ್ವಭಾವನೂ ಅಲ್ಲ ನನ್ನ ಪ್ರಕಾರ. ಅವ್ರಿಗೆ ಏನು ಇಷ್ಟ ಇರ್ತೈತಲ್ಲ ಅವ್ರು ಹಂಗೆ ಬದುಕಲಿ ಅಂತ ಅನ್ನೋ ಅಂಥವಳು ನಾನು. ಹಾಗಾಗಿ ಅದಕ್ಕೆ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಖಂಡಿತ ಇವತ್ತಿನ ಲಾಗಲ್ಲಿ ಅಂದ್ರೆ ನಾವು ಅದ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೀವಿ. ನಮ್ಮ ಮನೆಯವ್ರಿಗೆ ಬಾ ಅಂತ ನಾನು ಇಲ್ಲಾದರೂ ಮಾಡೋಣ ಬರ್ರಿ ಅಂತೇಳಿ ನಾವು ಸೆಲ್ಫಿ ಸ್ಟಿಕ್ ಅಂತ ತಂದಿರ್ಕಿಲ್ಲಲ್ಲ, ಯಾರಾದರೂ ಒಬ್ರು ವಿಡಿಯೋ ಮಾಡೋಕೆ ಬೇಕಿತ್ತು. ನಮ್ಮ ಮನೆಯವ್ರು ಫೋನ್ ಹಿಡ್ಕೊಂಡು ಅವರು ಕುಂತಾರ, ಬಾರೋ ಮಾರಯ್ಯ ಎಂಜಾಯ್ ಮಾಡೋಣ ಬಾ ಅಂತೇಳಿ. ಇದು ರಾ ರಾ ರಕ್ಕಮ್ಮ ಸಾಂಗಿಗೆ ಏನೋ ಇಲ್ಲ ರಾ ರಾ ರಕ್ಕಮ್ಮ ಅಲ್ಲ, ಇದು ಯಾವುದೋ ಒಂದು ಸಾಂಗಿಗೆ ಅದು ಮತ್ತೇನು ಇಲ್ಲ ಇದು ಬೇಡ ಬ್ಯಾರೆದು ಮಾಡೋಣಂತೆ ಕೀರ್ತಿ ಅವರೆಲ್ಲ ಟ್ರೈ ಮಾಡಿದ್ರು. ಪಾಪ ದೇವಿನೂ ಟ್ರೈ ಮಾಡಿದಾಳೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಆಕೆಗೆ ಮಾಡಿ ಅಭ್ಯಾಸನೇ ಇಲ್ಲ ಡ್ಯಾನ್ಸ್ ಐತಿ. ಸಾಂಗಿಂಗು ಏನಾದ್ರು ಗುಣಗ್ತಿರ್ತಾಳೆ, ಹಾಡ್ತಿರ್ತಾಳೆ. ಅದಷ್ಟು ಬಿಟ್ಟರೆ ಇದು ಡ್ಯಾನ್ಸ್ ಮಾಡೋಕ್ಕೆ ಬರೋಂಗಿಲ್ಲ. ಮತ್ತು ಡ್ಯಾನ್ಸ್ ಮಾಡೋದು ಕಲ್ತಿನೂ ಇಲ್ಲಕ್ಕೆ. ಹಾಂ, ಇದು ರಾ ರಾ ರಕ್ಕಮ್ಮ. ಇದು ಯಾವುದಂದ್ರೆ ಬರೀ ಹಿಂದಿ ಸಾಂಗ್ ಹತ್ತಾಕತ್ತಿದ್ದೆ, ಹಿಂದಿನ ಹತ್ತಾಕತ್ತೈತಲ್ಲ ಕನ್ನಡ ಹತ್ತಲ್ತಂತೇಳಿ ಎಕ್ಕ ಸಕ್ಕ ಅದೈತಲ್ಲ ಅದು ಸಾಂಗ್. ಆ ಸಾಂಗಿಗೆ ಇಬ್ಬರು ಡ್ಯಾನ್ಸ್ ಮಾಡಕತ್ತಿದ್ರು. ಬಟ್ ನಾವಂತೂ ನಾನು ಮನ್ಸಾರಿ ಹೇಳಕತ್ತೀನಿ, ನಾವು ಎಂಜಾಯ್ ಮಾಡೋಕ್ಕಂತ ಹೋಗಿದ್ವಲ್ಲ, ಸ್ಟಾರ್ಟಿಂಗ್ ಮೊನ್ನೆ ಲಾಗಲ್ಲಿ ಸಿಕ್ಕಾಪಟ್ಟಿ ಬೇಜಾರಾತ. ಬಟ್ ಆಮ್ಯಾಗ ಬಂದು ನಾನೇನು ಅಂದ್ಕೊಂಡು ಮೈಂಡಲ್ಲಿ ಏನು ಫಿಕ್ಸ್ ಮಾಡಿದ್ವಿ, ನಾವಿಲ್ಲೇ ದುಡ್ಡು ಕೊಟ್ಟೇವಿ, ಅಮೌಂಟ್ನ ಪೇ ಮಾಡಿನೂ ಆಗೈತಿ. ನಾವು ರೆಸಾರ್ಟ್ಗೆ ಬಂದು ಅಲ್ಲೇನೆಲ್ಲ ಹೆಸರು ಬರೆಸಿ ಇದು ಮಾಡ್ತೀವಲ್ಲ ಅವಾಗ ಫುಲ್ ಅಮೌಂಟ್ ನಾವು ಪೇ ಮಾಡಲೇಬೇಕು. ಆಮ್ಯಾಗ ನಮ್ಗೆ ರೂಮ್ ಚಾವಿ ಕೊಡ್ತಾರೆ. ನಾವು ದುಡ್ಡೇನು ಕೊಟ್ಟೇವಿಲ್ಲ ಆ ದುಡ್ಡಿಗೋಸ್ಕರನಾದರೂ ಅಂತ ಆ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಬಾರ್ದು. ಅದಕ್ಕೋಸ್ಕರ ನಾವು ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು ಅಂಥೇಳಿ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾವು ಕೊಟ್ಟಿರೋ ದುಡ್ಡಿಗೆ ಆಗಲಿ, ನಾವು ಖರ್ಚು ಮಾಡಿರೋ ಇದಕ್ಕಾಗಲಿ ಅದಕ್ಕೆ ಮೋಸ ಆಗಲಿಲ್ಲ ಅಂತ ನನಗೆ ಅನ್ನಿಸ್ತು. ನನಗೆ ಆತ್ಮತೃಪ್ತಿ ಆತ ಅಂತ ಅನ್ನಿಸ್ತು ನನಗೆ. ಯಾಕಂದ್ರೆ ಅಷ್ಟು ಎಂಜಾಯ್ ಮಾಡಿದ್ದೆ ನಾವು ಆ ಕ್ಷಣನ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಲಾಸ್ಟಿಗೆ ನೋಡಿ ನಮ್ಮ ದೇವ್ಕೊಲ್ಲ ಅಂತ ಬಂದಳು. ಈಗ ನಾನೊಬ್ಬಕ್ಕೆ ಏನು ಮಾಡಲು ಅಂತೇಳಿ. ಆದರೂ ಪಾಪ ಏನೋ ಖುಷಿ ಅಲ್ಲ ಅವ್ರಿಗೆ ಒಂಥರ. ಅದು ನೈಟ್ ಸಿಕ್ಕಾಪಟ್ಟೆ ನಾವು ಸೌಂಡ್ ಜಾಸ್ತಿ ಇಟ್ಕೊಂಡು ಅದೇನಂತಾರೆ ಸೌಂಡ್ ಬಾಕ್ಸ್ ಏನಂತಾರೆ ನೋಡ್ರಿ, ಸಾರಿ ಅದು ನನಗೆ ನೆನ್ಪು ಬರೋಲ್ತು. ನಾವು ಡಕ್ ಅಂತೀವಿ ಅದಕ್ಕೆ. ಅದನ್ನು ಕೊಟ್ಟಿರ್ತಾರೆ ಅಲ್ಲಿ ಹೊರಗೆ ಐತೆ ನೋಡ್ರಿ, ಅಲ್ಲಿ ಕಟ್ಟಿ ಮ್ಯಾಗ. ನಾವು ಫೋನ್ನಾಗ ನಮ್ಗೆ ಯಾವ ಇಷ್ಟ ಹಾಕೋ ನೋಡಿ ಆ ಸಾಂಗ್ ಇದನ್ನು ಮಾಡ್ಕೊಂಡು ನಾವು ಡ್ಯಾನ್ಸ್ ಮಾಡೋದು. ಬಟ್ ಫುಲ್ ಮಜಾ ಮಾಡಿದ್ವಿ ನಾವು. ನಮ್ಮ ಮನೆಯವ್ರಿಗೆ ಅಷ್ಟು ಡ್ಯಾನ್ಸ್ ನಿನ್ನೆ ಲಾಗಲ್ಲಿ ಅಂತ ಅನ್ಸೋದು, ನಿನ್ನೆ ಅಥವಾ ಮೊನ್ನೆ ಲಾಗಲ್ಲಿ ನೋಡ್ರಿ. ರೋಡಲ್ಲಿ ಬರಬೇಕಾದ್ರೆ ರೀಲ್ಸ್ ಮಾಡೋಣ ವೆಂಕಟೇಶ ಅಂತಂದ್ರೆ ಅವ್ರು ಅದನ್ನ ಅಂದರು, ನಿಮ್ಮ ಡ್ರೆಸ್ ನಮಗೇನು ಇದಾಗಿಲ್ಲ, ವೆಂಕಣ್ಣ ಮಾಡಿರೋ ಡ್ಯಾನ್ಸ್ ಅಂದರು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದನ್ನ ನೋಡಿ ನಕ್ವಿ ನಾವು ಅಂತೇಳಿ. ಅದೇ ಲೈಫ್. ನಾನು ಅದನ್ನ ಹೇಳೋದು, ಇನ್ನೊಬ್ಬರನ್ನ ನೋಡಿ ನಾವು ಖುಷಿ ಪಡ್ಬೇಕು. ಮುಖದಲ್ಲಿ ಸ್ಮೈಲ್ ನಮ್ಗೆ ಯಾವಾಗಲೂ ಬರೋಂಗಿಲ್ಲ, ಎಲ್ಲ ಟೈಮಲ್ಲೂ ನಂಗೆ ಸ್ಮೈಲ್ ಬರೋಂಗಿಲ್ಲ. ನಾವು ಖುಷಿಯಾಗಿರ್ಬೇಕಂತಂದ್ರೆ ಇವಾಗೆಲ್ಲ ನಗು ಎಲ್ಲರೂ ನಗುವನ್ನು ಮರ್ತಾರೆ ಕೆಲಸದ ಬಿಜಿಯಲ್ಲಿ. ಏನಂತಂದ್ರೆ ಕೆಲಸದ ಬಿಜಿ ಆಗಲಿ, ಈಗಿನ ಲೈಫ್ ಸ್ಟೈಲ್ ಆಗಲಿ, ಹಂಗಂತೇಳಿ ಕಾಮಿಡಿ ಶೋಗಳು ಸಾಕಷ್ಟು ಬರಾಕತ್ತಾವ. ಬಟ್ ನಾವು ಹಂಗಿಲ್ಲ. ಹಳ್ಳಿಯವ್ರು ಹೆಂಗೆ ಅಂತಂದ್ರೆ ನಾವು ಯಾವಾಗಲೂ ನಕ್ಕೊಂತ ಎಷ್ಟೋ ಹಾರ್ಡ್ ವರ್ಕ್ ಮಾಡಲಿ ಏನೋ ಮಾಡಲಿ ನಕ್ಕೊಂತನೇ ಇರ್ತೀವಿ. ಅದನ್ನ ನಾನು ಹೇಳೋದು. ಕೆಲವ್ರು ಹೇಳೋದು ಯಾವಾಗಲೂ ನಕ್ಕೊಂತನೇ ಇರ್ತಿರಲ್ಲ ಅಂಥೇಳಿ. ಈಗಿಲ್ಲ ನಮ್ಮ ಮನೆಯವ್ರಿಗೆ ಬಾ ಅಂತಂದ್ವಿ, ಅವರು ಬಂದರು. ಯಾವುದೋ ಇದು ಉಪೇಂದ್ರ ಸರ್ದು ಫಿಲ್ಮ್ ಇದೆ, ಯಾವುದೋ ಐತೆ ನೋಡ್ರಿ ಸಾಂಗ್ ಅಂದ್ರೆ ಮಸ್ತ್ ಇತ್ತಿದೆ, ನೆನಪಾಗಲ್ತು ನನಗೆ. ಆ ಸಾಂಗಿಗೆ ಜಸ್ಟ್ ಟ್ರೈ ಮಾಡಾಕತ್ತಿದ್ವಿ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತೇಳಿ. ಇದು ಸಾರಿ ನೆನಪ ಬರಲ್ತು ನನಗೆ ಅದು ಸಾಂಗ್ ನೆನಪು. ಕೀರ್ತಿ ಮಾಡ್ರಲ್ಲ ಅಂತ ಆಕೆ. ಇದು ಯಾವುದೋ ಐತೆ ನೋಡಪ್ಪ, ಇದು ಮಸ್ತ್ ಐತಿ ಸಾಂಗ್. ಅದನ್ನು ಸಾಂಗ್ ಕೇಳಿದ್ರೂ ಯಾರಿಗಾದರೂ ಹೆಜ್ಜೆ ಹಾಕ್ಬೇಕಂತ ಅನಿಸ್ತೈತಿ. ಅಷ್ಟು ಮಸ್ತ್ ಐತೆ ಅದು ಸಾಂಗ್. ಅದು ಈ ಟೈಮಲ್ಲಿ ಫೈರ್ ಕ್ಯಾಂಪ್ ನಡೆಯೋ ಟೈಮಲ್ಲಿ ಅಂದರೂ ಇನ್ನೂ ಸಿಕ್ಕಾಪಟ್ಟಿ ಇಷ್ಟ ಆಕೈತೆ ಅದು. ನಾನು ಅದನ್ನ ಹೇಳಿದ್ನಿಲ್ಲ, ಪದೇ ನಾನು ಅದನ್ನ ಹೇಳೋದಕ್ಕೈತಿ. ಬಟ್ ಇಷ್ಟನೂ ಆಯ್ತು ನಮ್ಗೆ ಎಲ್ಲನೂ. ಖುಷಿನೂ ಆಯ್ತು, ಖುಷಿನೂ ಪಟ್ವಿ, ಎಂಜಾಯ್ ಮಾಡಿದ್ವಿ. ನಿಮ್ಗೆ ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ನಾನು ಅದನ್ನ ಹೇಳೋದು, ಇಲ್ಲಿ ಎಲ್ಲ ಟೆನ್ಷನನ್ನು ಬಿಟ್ಟು ಎಲ್ಲನೂ ಮರೆತು ಹೋದಲ್ಲಿ ನೀವೇನು ಟ್ರಿಪ್ ಅಂತ ಹೋಗಿರ್ತೀರಲ್ಲ, ಆ ಮೊಮೆಂಟ್ ಏನಿರ್ತೈತಲ್ಲ ಅದು ನಾವು ಏನೇನು ಎಂಜಾಯ್ ಮಾಡಿರ್ತೀವಲ್ಲ ಅದು ಲೈಫ್ ಲಾಂಗ್ ಮೆಮೊರಿ ಇರ್ತೈತೆ. ನಾವು ಮನೆಗೆ ಬಂದಿಂದನೂ ಅದನ್ನ ಮೆಲುಕು ಹಾಕ್ತಿರ್ತೀವಿ, ಅಲ್ಲಿ ಹಿಂಗೆ ಮಾಡಿದ್ವಲ್ಲ ಅಂತೇಳಿ. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ ಬರ್ತೈತಿ, ದುಃಖ ಬರ್ತೈತಿ. ಎಲ್ಲರಿಗೂ ಏನಂತಂದ್ರೆ ದುಡ್ಡು ಇರ್ತೈತೆ ಅಂತನೇ ಇಲ್ಲ. ಬೇಕಾದಂಥ ಶ್ರೀಮಂತರಿರಲಿ ಏನೋ ಇರಲಿ ಫಿನಾನ್ಷಿಯಲಿ ಪ್ರಾಬ್ಲಮ್ ಅಂತ ಒಂದಲ್ಲ ಒಂದು ರೀತಿಯಿಂದ ಇದ್ದೇ ಇರ್ತೈತಿ. ಬಟ್
ಪ್ರಾಬ್ಲಮ್ ಐತಿ ಅಂಥೇಳಿ ನಾವು ಎಂಜಾಯ್ ಮಾಡೋದನ್ನು ಮರಿಬಾರ್ದು. ಸ್ವಲ್ಪ ಟೈಮ್ ಆದರೂ ನಾವು ಎಂಜಾಯ್ ಮಾಡ್ಬೇಕು. ನಾವಿನ್ನು ಏನಂತಂದ್ರೆ ಪ್ರತಿ ತಿಂಗಳು ಹೋಗಲ್ಲ ಟ್ರಿಪ್, ಪ್ರತಿ ತಿಂಗಳು ನಾವು ಎಂಜಾಯ್ ಮಾಡೋಂಗಿಲ್ಲ. ಇರೋದು ಜೀವನ ಅಂತಂದಿಂದ ಎಲ್ಲನೂ ಇರೋದು, ಅದ್ರೊಳಗೂ ಈ ಟ್ರಿಪ್ ಅಂತನೂ ನಾವು ಮಾಡಬೇಕಾಕೈತಿ. ನಾವು ಇಬ್ಬರ ಹೋದ್ರೆ ಅಷ್ಟೊಂದು ಖುಷಿ ಅಕ್ಕಿರ್ಕಿಲ್ಲ ಖರೆ ಹೇಳಿದ್ರೆ, ಯಾಕಂದ್ರೆ ನಮ್ಮ ಮನೆಯವ್ರು ಇದನ್ನು ಯಾವುದನ್ನು ಅಷ್ಟು ಎಂಜಾಯ್ ಮಾಡೋರಲ್ಲ. ಬಟ್ ಹುಡುಗನ ಕರ್ಕೊಂಡು ಹೋಗಿದ್ದಕ್ಕೆ, ಯಾಕಂದ್ರೆ ಅದು ಅವ್ರಿಗೆ 2 ದಿನ ಹಾಲಿಡೇ ಇತ್ತು, ಹಾಗಾಗಿ ಮತ್ತು ಕೀರ್ತಿ ಅವನ ಜೊತೆ ಬಂದಿದ್ದಾಳೆ. ನೋಡ್ರಿ ನಮ್ಮ ಮನೆಯವ್ರು ಕೆಡವಿ ಬಾ ನೀನು ಮತ್ತೆ ಅಂತೇಳಿ ಹಿಂಗೆ ಮಾಡ್ಬೇಕಂತೇಳಿ ಹಿಂಗೆ ಹಿಡ್ಕೋಬೇಕಂತೇಳಿ ಒಲ್ಲೆ ಯವ್ವ ನಾನು ಮತ್ತೆ ಬಿದ್ದು ಹಿಂಗೆ ಮಾಡ್ಬೇಕಂತ ಆಕೆ ತೋರಿಸ್ಕೊಡಕತ್ತಾವ. ಮಧ್ಯದಲ್ಲಿ ಕೆಡವಿದೆ ಅದು ನಡ ಮುರಿದಿತ್ತು ಬಿಡಾಕಿದೆ ಅಂತೇಳಿ. ಒಟ್ನಲ್ಲಿ ಆಕೆ ಹೆಂಗೆ ಅಂತಂದ್ರೆ ನನಗೇನೂ ಆಗಂಗಿಲ್ಲ. ಅದು ರಕ್ತ ಸಂಬಂಧ ಅಂತ ಹೇಳ್ತೇವಲ್ಲ, ಅದು ರಕ್ತ ಸಂಬಂಧ ಅನ್ನೋದು ಜಾಸ್ತಿ ಸ್ಪೆಷಲ್ ಪ್ರೀತಿ ಇರ್ತೈತಿ. ಹಿಂಗೆ ಮಾಡಕ್ಕೆ ಹೋಗಂಗಿಲ್ಲ. ಪೂರ್ತಿ ಬೀಳಂತ ಆಕೆ ಇವ್ರು ನಮ್ಮ ಮನೆಯವ್ರು ಇಲ್ಲ ಪೂರ್ತಿ ಬೀಳಂತ ಅವ್ರ ಆಕೆ ಬೇಡ ನಮ್ಮತ್ತೆ ಕೆಡಿತೀನಿ ಅಂತೇಳಿ ಆಕೆ ನಾನು ಹಿಡ್ಕೊಳಕ್ಕೆ ಬಂದಳಲ್ಲ. ಹಂಗೆ ಜಾಸ್ತಿ ನನಗೂ ಪ್ರೀತಿ ಬಂದು ಆಕೆಗೆ ಪಪ್ಪಿಗೆ ಕೊಟ್ನಿ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ತಡ ಯಾಕ್ರಿ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಜಾಸ್ತಿ ಯಾರೆಲ್ಲ ಟ್ರಿಪ್ ಮಾಡ್ತೀರಿ ಫ್ಯಾಮ್ಲಿ ಜೊತೆ ಫ್ರೆಂಡ್ಸ್ ಜೊತೆ ಅಂತ ಕಮೆಂಟ್ ಮೂಲಕನೂ ತಿಳಿಸ್ರಿ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡ್ಲಾರ್ದ ಹೋಗಕ್ಕೋಗ್ಬೇಡ್ರಿ. ಸುಮೀರ ನಾವಲ್ಲಿ ಬ್ಯಾಕ್ ವಾಟರ್ ಅಂತೇಳಿ ಹೋಗಿದ್ವಿ. ಅಲ್ಲೇ ಮತ್ತು ಇಲ್ಲಿ ಸನ್ಸೆಟ್ ಏನಿತ್ತಲ್ಲ, ಇಲ್ಲಿ ಭಾಳ ಫೋಟೋ ತೊಗೊಂಡ್ವಿ. ಎಲ್ಲರೂ ಮಸ್ತ್ ಅಂದ್ರೆ ಮಸ್ತ್ ಬಂದು ಫೋಟೋ. ಇಲ್ಲಿ ನೋಡ್ರಿ, ಇದು ಫೋಟೋದೊಳಗೆ ನಿಮ್ಗೆ ಅಷ್ಟು ಚಂದ ಕಾಣಿಸಂಗಿಲ್ಲ, ಅಂಥದ್ದೇನು ಹೇಳಾಕ್ತಾಳೆ ರುಕ್ಮಿಣಿಯಲ್ಲಿ ಏನು ಚಂದ ಕಾಣಿಸ್ತೈತೆ ಅಂತೇಳಿ. ಬಟ್ ರಿಯಲ್ ನಾವು ಅಲ್ಲೇ ಹೋಗಿ ನಾವು ವ್ಯೂನ ನೋಡ್ತೀವಲ್ಲ, ಅದು ಭಾಳ ಖುಷಿ ಕೊಡ್ತೈತಿ. ಇಲ್ಲಿ ಎಲ್ಲರೂ ಇಷ್ಟು ಫೋಟೋ ತೊಗೊಂಡೆ ನೋಡ್ರಿ, ಚಂದ ಭಾಳ ಬಂದಾವ. ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಎಲ್ಲ ನಿಂತ ಮಸ್ತ್ ಪೋಸ್ ಕೊಟ್ಟು. ನಿನ್ನೆ ನಾನು ಟಾಪ್ ಹಾಕೊಂಡಿದ್ನಲ್ಲ, ಅದನ್ನು ದೇವಿಗೆ ಅಂತ ಹೇಳಿದ್ನಲ್ಲ, ಹೊಳ್ಳಿ ಕೀರ್ತಿಗೆ ಮತ್ತು ದೇವಿಗೆ ಇವನ್ನೆರಡು ಟಾಪ್ ತರಿಸಿದೆ. ಅವ್ರಿಗೆ ಹೆಂಗಾಗಿದ್ದು ಅಂತ ಹೇಳ್ರಿ. ಇದು ಪಿಂಕ್ ಮತ್ತು ದೇವಿ ಆಕೆ ವೈಟ್ ಅದಾಳಲ್ಲ, ಆಕೆಗೆ ಬ್ಲ್ಯಾಕ್ ಚಂದ ಆಕೈತೆ ಅಂತೇಳಿ ನಾನು ಚಾಯ್ಸ್ ಮಾಡಿ ತರಿಸಿದ್ದು. ಫೋಟೋ ಅಂತೂ ನಮ್ಮ ಪರ್ಸ್ನಲ್ ಸಿಕ್ಕಾಪಟ್ಟೆ ಇಷ್ಟ. ಅದು ಇಷ್ಟರು ಅಷ್ಟು ಚಂದ ಕಾಣಿಸಾಕತ್ತಿದ್ವಿ. ನಿನ್ನೆ ವಿಡಿಯೋದೊಳಗೆ ಒಬ್ರು ಸಿಸ್ಟರ್ ಹೇಳಿದರೆ, ಇದು ಹೇರ್ ಸ್ಟ್ರೇಟ್ನರ ಏನು ಇರ್ಬೋದೇನೋ ಅಂದ್ರೆ ಹೇರ್ ಸ್ಟ್ರೇಟ್ ಮಾಡ್ಕೋತೀವಲ್ಲ, ಅದನ್ನು ತೊಗೋರಿ ಚಂದ ಅನಿಸ್ತೈತಿ, ಇನ್ನೂ ಲುಕ್ ಅನ್ನಿಸ್ತೀರಿ ನೀವು ಅಂತೇಳಿ. ಥ್ಯಾಂಕ್ ಯು ಸಿಸ್ಟರ್. ಬಟ್ ತೊಗೋಬೇಕು ಆನ್ಲೈನಲ್ಲಿ ನಂಗೆ ಸ್ವಲ್ಪ ಭಯ, ಯಾಕಂದ್ರೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ ಯಾವುದು ಹೆಂಗೆ ಅಂತೇಳಿ. ನೀವು ಯಾರಾದರೂ ಯೂಸ್ ಮಾಡೋರು ಇದ್ರಂದ್ರೆ ಕಮೆಂಟಲ್ಲಿ ನನಗೆ ಲಿಂಕ್ ಕೊಡ್ರಿ, ನಾನು ಖಂಡಿತ ಪರ್ಚೇಸ್ ಮಾಡ್ತೀನಿ. ತೊಗೋಬೇಕನ್ನೋ ಆಸೆ ಐತಿ. ಕೆಲವ್ರು ಅಂತಿರ್ತೀರಿ ನೀವು ಯಾವಾಗಲೂ ನೆಗೆಟಿವ್ ಕಮೆಂಟ್ ಬಗ್ಗೆನ ಮಾತಾಡ್ತೀರಿ, ಪಾಸಿಟಿವ್ ಕಮೆಂಟ್ನ ತೊಗೊಳಂಗಿಲ್ಲ ಅಂತೇಳಿ. ಇಲ್ಲ, ಪಾಸಿಟಿವ್ ಕಮೆಂಟ್ನ ತೊಗೋತೀನಿ ನಾನು. ನೆಗೆಟಿವ್ ಕಮೆಂಟ್ನ ಹೈಲೈಟ್ ಮಾಡಿ ಹೇಳೋದು ಯಾಕಂತಂದ್ರೆ ಎಲ್ಲ ಯೂಟ್ಯೂಬರ್ಸೂ, ಯಾಕಂದ್ರೆ ಅವರು ಅರ್ಥ ಮಾಡ್ಕೊಳ್ಳಿ, ಅವ್ರವ್ರ ಲೈಫ್ ಅವ್ರು ಹೆಂಗೆ ಬದುಕಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತೈತೆ ಅಂತೇಳಿ ತಿಳಿಸಿ ಹೇಳುವಂಥ ಕೆಲಸನ ಮಾಡ್ತಿರ್ತೀವಿ ಅಷ್ಟೇ.